ಧರ್ಮಸ್ಥಳ ಭಾಗದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಆರೋಪದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ತನ್ನ ತನಿಖೆಯನ್ನು ಅಧಿಕೃತವಾಗಿ ಇವತ್ತಿನಿಂದ ಶುರು ಮಾಡಿದೆ. ಧರ್ಮಸ್ಥಳ ಠಾಣೆಯಲ್ಲಿ 20-30 ವರ್ಷಗಳ ಅಂತರದಲ್ಲಿ ದಾಖಲಾಗಿದ್ದ ಕೊಲೆ, ಅತ್ಯಾಚಾರ, ಆತ್ಮಹತ್ಯೆ ಪ್ರಕರಣಗಳನ್ನು ಎಸ್ಐಟಿ ವಶಪಡಿಸಿಕೊಂಡಿದೆ. ಅಷ್ಟೇ ಅಲ್ಲದೆ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂದಿದ್ದ ವ್ಯಕ್ತಿಯನ್ನು ಕೂಡ ಸತತ 8 ಗಂಟೆಗಳ ಕಾಲ ಎಸ್ಐಟಿ ತಂಡ ಇವತ್ತು ವಿಚಾರಣೆ ನಡೆಸಿ ಹೇಳಿಕೆಯನ್ನು ಪಡ್ಕೊಂಡಿದೆ. ಹೇಗಿತ್ತು ಎಸ್ಐಟಿಯ ಮೊದಲ ದಿವಸದ ತನಿಖೆ ಅನ್ನೋದರ ಬಗೆಗಿನ ಕಂಪ್ಲೀಟ್ ವರದಿಯನ್ನು ನಿಮಗೆ ತೋರಿಸ್ತೀನಿ. ಧರ್ಮಸ್ಥಳ ಭಾಗದ ಹೂತಿಟ್ಟ ರಹಸ್ಯಗಳನ್ನ ಭೇದಿಸುತ್ತಿದೆ ಎಸ್ಐಟಿ. ಧರ್ಮಸ್ಥಳ ಭಾಗದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಕೇಸ್ ಆರೋಪದ ಬಗ್ಗೆ ಮೊಟ್ಟ ಮೊದಲು ವರದಿ ಮಾಡಿದ್ದು ನಿಮ್ಮ ನ್ಯೂಸ್ 18 ಕನ್ನಡ. ಯಾರು ಮುಟ್ಟದ ಧರ್ಮಸ್ಥಳ ಸುತ್ತಲಿನ ನೂರಾರು ಶವಗಳ ರಹಸ್ಯದ ಬಗ್ಗೆ ರಾಜ್ಯ ಮಹಿಳಾ ಆಯೋಗ ಮುಖ್ಯಮಂತ್ರಿಗಳಿಗೆ ಬರೆದ ಪತ್ರದ ಬಗ್ಗೆ ನ್ಯೂಸ್ 18 ಕನ್ನಡ ವರದಿ ಮಾಡಿದ ಮೇಲೆ ರಾಜ್ಯಾದ್ಯಂತ ಸಂಚಲನ ಸೃಷ್ಟಿಯಾಯಿತು. ಆಮೇಲೆ ಧರ್ಮಸ್ಥಳದ ಸುತ್ತ ನೂರಾರು ಶವ ಹೂತಿಟ್ಟಿದ್ದೀನಿ ಅಂದಿದ್ದ ಅನಾಮಿಕ ವ್ಯಕ್ತಿ ಸುಪ್ರೀಂ ಕೋರ್ಟ್ಗೆ ಬರೆದ ಪತ್ರದಿಂದ ಹಿಡಿದು ಎಸ್ಐಟಿ ರಚನೆ ಆಗೋವರೆಗೂ ನಿಮ್ಮ ನ್ಯೂಸ್ 18 ಕನ್ನಡ ಕಾನೂನುಬದ್ಧವಾಗಿ ಎಲ್ಲವನ್ನೂ ಎಕ್ಸ್ಕ್ಲೂಸಿವ್ ಆಗಿ ಬಿತ್ತರಿಸಿತ್ತು. ಈಗ ಆ ವರದಿಗೆ ಫಲ ಸಿಕ್ಕಿದೆ. ಅಧಿಕೃತವಾಗಿ ಎಸ್ಐಟಿ ಅಧಿಕಾರಿಗಳು ತನಿಖೆ ಶುರು ಮಾಡಿದ್ದಾರೆ. ಧರ್ಮಸ್ಥಳ ಭಾಗದಲ್ಲಿ ಕಳೆದ 20-30 ವರ್ಷಗಳಲ್ಲಿ ಆಗಿರುವ ಕೊಲೆಗಳು, ಆತ್ಮಹತ್ಯೆಗಳು, ಅನಾಥ ಶವಗಳ ಬಗ್ಗೆ ದಾಖಲಾದ ಪ್ರಕರಣಗಳನ್ನ, ನೂರಾರು ಶವಗಳ ಫೈಲ್ಗಳನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಯಾವ ವ್ಯಕ್ತಿ ನಾನೇ ನೂರಾರು ಶವಗಳನ್ನ ಹೂತಿದ್ದೆ ಅಂತ ಆರೋಪ ಮಾಡಿದ್ನೋ ಅದೇ ಅನಾಮಿಕ ವ್ಯಕ್ತಿಯನ್ನು ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ನ್ಯೂಸ್ 18 ವರದಿಯ ಮಹಾ ಇಂಪ್ಯಾಕ್ಟ್. ಧರ್ಮಸ್ಥಳ ಠಾಣೆಯ ಹಳೆ ಕೇಸ್ಗಳು ಎಸ್ಐಟಿ ವಶಕ್ಕೆ. ನಿನ್ನೆ ಸಂಜೆ ವೇಳೆಗೆ ಎಸ್ಐಟಿಯ ಡಿಐಜಿ ದರ್ಜೆ ಅಧಿಕಾರಿ ಅನುಚೇತ್ ದಕ್ಷಿಣ ಕನ್ನಡಕ್ಕೆ ಬಂದ್ರು. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಮತ್ತು ಕದ್ರಿಯಲ್ಲಿರುವ ಮಲ್ಲಿಕಟ್ಟೆಯಲ್ಲಿ ಅಧಿಕೃತವಾಗಿ ಟೀಮ್ ಜೊತೆ ಬಂದು ಕಚೇರಿಯನ್ನ ತೆಗೆದು ಕೆಲಸ ಶುರು ಮಾಡಿದ್ರು. ಆಮೇಲೆ ನಿನ್ನೆ ರಾತ್ರಿ 9:30 ವೇಳೆಗೆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಹಿರಿಯ ಎಸ್ಐಟಿ ಅಧಿಕಾರಿ ಜಿತೇಂದ್ರ ದಯಾಮ ಅವರು ಎಂಟ್ರಿ ಕೊಟ್ರು. ಧರ್ಮಸ್ಥಳ ಸುತ್ತಲೂ ನಡೆದಿದ್ದ ಕೊಲೆ, ಆತ್ಮಹತ್ಯೆ, ಅನಾಥ ಶವಗಳ ಮೇಲೆ ದಾಖಲಾಗಿದ್ದ 20-30 ವರ್ಷಗಳ ಹಳೆ ಪ್ರಕರಣಗಳ ದಾಖಲೆಗಳನ್ನ ಧರ್ಮಸ್ಥಳ ಪೊಲೀಸ್ ಠಾಣೆ ಪಿಎಸ್ಐ ಸಮರ್ಥರಿಂದ ರಾತ್ರಿಯೇ ತಗೊಂಡು ಹೋದ್ರು. ದೂರುದಾರ ಅನಾಮಿಕನ ಮ್ಯಾರಥಾನ್ ವಿಚಾರಣೆ. ಮಂಗಳೂರಿನ ಕದ್ರಿ ಭಾಗದ ಮಲ್ಲಿಕಟ್ಟೆಯಲ್ಲಿರುವ ಸರಕಾರದ ಐಬಿಯಲ್ಲಿ ಸ್ಥಾಪಿಸಲಾಗಿರೋ ಎಸ್ಐಟಿ ಕಚೇರಿಗೆ ಬರುವಂತೆ ಅನಾಮಿಕ ದೂರುದಾರ ಮತ್ತು ಆತನ ವಕೀಲರಿಗೆ ಸೂಚಿಸಿದ್ರು. ಬೆಳಗ್ಗೆ 10:55 ಅನಾಮಿಕ ದೂರುದಾರ ವ್ಯಕ್ತಿ ಮಲ್ಲಿಕಟ್ಟೆಯ ಐಬಿಯಲ್ಲಿರುವ ಎಸ್ಐಟಿ ಕಚೇರಿಗೆ ತನ್ನ ಓರ್ವ ಪುರುಷ ಹಾಗೂ ಮಹಿಳಾ ವಕೀಲೆಯ ಜೊತೆ ಮಾಸ್ಕ್ ಧರಿಸಿ ಬಂದ್ರು. ಎಸ್ಐಟಿ ತನಿಖಾಧಿಕಾರಿ ಜಿತೇಂದ್ರ ದಯಾಮ ಹಾಗೂ ಡಿಐಜಿ ಅನುಚೇತ್ ಅವರ ಎದುರು ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅಂದಿದ್ದ ವ್ಯಕ್ತಿಯ ವಿಚಾರಣೆ ಶುರುವಾಯಿತು. ವಕೀಲರನ್ನು ಪ್ರತ್ಯೇಕವಾಗಿ ಕೂರಿಸಿ ಅನಾಮಿಕ ದೂರುದಾರನ ವಿಚಾರಣೆಯನ್ನ ಶುರು ಮಾಡಿದ್ರು. ಅನಾಮಿಕ ದೂರುದಾರನಿಗೆ ಎಸ್ಐಟಿ ಅಧಿಕಾರಿಗಳು ಹಲವಾರು ಪ್ರಶ್ನೆಗಳನ್ನ ಮುಂದಿಟ್ರು. ಧರ್ಮಸ್ಥಳ ಸುತ್ತ ಶವ ಹೂತಿದ್ದೆ ಅಂತ ಪತ್ರ ಬರೆದಿದ್ದು ನೀವೇನ? ನಿಮ್ಮ ಹೆಸರೇನು? ವಯಸ್ಸೆಷ್ಟು? ಕುಟುಂಬದಲ್ಲಿ ಎಷ್ಟು ಜನ ಆಗಿದ್ರಿ? ನೀವು ಎಲ್ಲೆಲ್ಲಿ ಕೆಲಸ ಮಾಡಿದ್ರಿ? ಕೆಲಸಕ್ಕೆ ಸೇರಿಸಿದ್ಯಾರು? ಯಾವಾಗ? ಇಲ್ಲಿಯವರೆಗೂ ನೀವು ಎಷ್ಟು ಶವಗಳ ಸಂಸ್ಕಾರ ಮಾಡಿದ್ದೀರಾ? ಶವಗಳನ್ನ ಯಾವ ರೀತಿಯಾಗಿ ಅಂತ್ಯ ಸಂಸ್ಕಾರ ಮಾಡ್ತಿದ್ರಿ? ಯಾವಾಗ, ಎಲ್ಲೆಲ್ಲಿ, ಎಷ್ಟೆಷ್ಟು ಶವಗಳ ಅಂತ್ಯ ಸಂಸ್ಕಾರ ಮಾಡಿದ್ದು? ಮಹಿಳೆಯರ, ಹೆಣ್ಣು ಮಕ್ಕಳ, ಪುರುಷರ ಶವಗಳು ಇದ್ವ? ಶವಗಳನ್ನ ಹೂಳಲು ನಿಮಗೆ ಹೇಳಿದ್ಯಾರು? ಅವರ ಹೆಸರೇನು? ಹೂಳುವಾಗ ಶವಗಳ ಸ್ಥಿತಿ ಹೇಗಿತ್ತು? ಗಾಯದ ಗುರುತುಗಳಿದ್ವ? ಅಂತ್ಯಕ್ರಿಯೆ ವೇಳೆ ನಿಮಗೆ ಪರಿಚಿತ ಮುಖಗಳ ಶವಗಳಿತ್ತ? ಶವ ನೋಡಿದಾಗ ಲೈಂಗಿಕ ದೌರ್ಜನ್ಯ ಆಗಿದ್ದ ಡೌಟ್ ಬಂತ? ಶವಗಳ ಬಗ್ಗೆ ನೀವ್ಯಾಕೆ ಪೊಲೀಸರಿಗೆ ಮಾಹಿತಿ ನೀಡಿರಲಿಲ್ಲ? 2010ರಲ್ಲಿ ಶಾಲಾ ಸಮವಸ್ತ್ರದ ಹುಡುಗಿ ಶವದ ಬಗ್ಗೆ ಗೊತ್ತಿತ್ತ? 2010ರಲ್ಲಿ ಮೃತಪಟ್ಟ ವಿದ್ಯಾರ್ಥಿನಿಯ ಶಾಲಾ ಬ್ಯಾಗ್ ನೋಡಿದ್ರ? ಇಷ್ಟು ವರ್ಷ ಗೆಲ್ದಿದ್ರಿ? ಯಾರು ನಿಮಗೆ ಆಶ್ರಯ ಕೊಟ್ಟಿದ್ರು?
ಯಾರದ್ದಾದರೂ ಒತ್ತಡವಿದೆಯಾ? ಜೀವ ಬೆದರಿಕೆ ಹಾಕಿದ್ಯಾರು? ಹೀಗೆ ಸಾಲು ಸಾಲು ಪ್ರಶ್ನೆಗಳನ್ನ ಎಸ್ಐಟಿ ಅಧಿಕಾರಿಗಳು ಅನಾಮಿಕ ದೂರುದಾರನಿಗೆ ಹಾಕಿದ್ದಾರೆ. ಎಲ್ಲದಕ್ಕೂ ಅನಾಮಿಕ ವ್ಯಕ್ತಿ ಉತ್ತರ ಕೊಟ್ಟಿದ್ದಾನೆ. ದೂರುದಾರನ ಹೇಳಿಕೆಗಳನ್ನ ಎಸ್ಐಟಿ ಅಧಿಕಾರಿಗಳು ಕೇಳಿರುವ ಪ್ರಶ್ನೆಗಳನ್ನೆಲ್ಲ ಸಂಪೂರ್ಣ ವಿಡಿಯೋ ಚಿತ್ರೀಕರಣ ಮಾಡಲಾಗಿದೆ. ಜೊತೆಗೆ ಹೇಳಿಕೆಗಳನ್ನು ಲಿಖಿತ ರೂಪದಲ್ಲಿ ದಾಖಲಿಸಿಕೊಳ್ಳಲಾಗಿದೆ. ಇದಿಷ್ಟೇ ಅಲ್ಲ, ನೈಜ ತನಿಖೆ ಇವತ್ತಿನಿಂದ ಶುರುವಾಗಿದ್ದು ಇನ್ನು ಮುಂದೆ ಧರ್ಮಸ್ಥಳ ಭಾಗದ ಸುತ್ತಲಿನ ರಹಸ್ಯ ಭೇದಿಸಲು ನೀಲನಕ್ಷೆಯನ್ನು ರೆಡಿ ಮಾಡಿದೆ. ಅನಾಮಿಕ ವ್ಯಕ್ತಿಯ ಹೇಳಿಕೆ ಆಧರಿಸಿ ಎಸ್ಐಟಿ ಅಧಿಕಾರಿಗಳು ಮಹಜರು ನಡೆಸ್ತಾರೆ. ಅನಾಮಿಕ ಕೊಟ್ಟ ಬುರುಡೆ ಇದ್ದ ಜಾಗದಲ್ಲಿ ಮೊದಲು ಶೋಧ ನಡೆಸ್ತಾರೆ. ಬುರುಡೆಯಲ್ಲಿರುವ ಮಣ್ಣು ಸ್ಥಳದ ಮಣ್ಣು ಒಂದೇನಾ ಅಂತ ಟೆಸ್ಟ್ ಮಾಡಲು FSLಗೆ ಕಳಿಸ್ತಾರೆ. ಬುರುಡೆ ರಹಸ್ಯದ ಜೊತೆ ಬೇರೆ ಬೇರೆ ಶವಗಳಿಗೂ ಹುಡುಕಾಟ ನಡೆಯಲಿದೆ. ಅಸ್ಥಿ ಪಂಜರಗಳು ಸಿಕ್ಕಿದ್ರೆ ಸ್ಥಳದಲ್ಲಿ FSLನಿಂದ ಸಾಕ್ಷ್ಯ ಸಂಗ್ರಹ ಕೆಲಸನೂ ಆಗಲಿದೆ. FSLಗೆ ಸ್ಯಾಂಪಲ್ ಹೋದ ಬಳಿಕ DNA ಪ್ರೊಫೈಲಿಂಗ್ ಕೆಲಸ ನಡೆಯಲಿದೆ. ಮಿಸ್ಸಿಂಗ್ ಕೇಸ್ಗಳ ಜೊತೆ ತಾಳೆ ಮಾಡಿ DNA ಟೆಸ್ಟ್ಗೂ SIT ತಯಾರಿ ಮಾಡಿಕೊಂಡಿದೆ. ಮಿಸ್ಸಿಂಗ್ ಕೇಸ್ಗೆ ಹೋಲಿಕೆ ಆದ್ರೆ ಅವರ ಕುಟುಂಬಕ್ಕೆ ಮಾಹಿತಿ ಕೊಟ್ಟು ಕರೆಸ್ತಾರೆ. ಆಮೇಲೆ ಕುಟುಂಬಸ್ಥರ DNA ಸಂಗ್ರಹಿಸಿ ಪರಿಶೀಲಿಸ್ತಾರೆ. ಅಸ್ಥಿ ಪಂಜರ, ತಲೆಬುರುಡೆ, ಹಲ್ಲು ಆಧರಿಸಿ ವಯಸ್ಸು ಪತ್ತೆ ಮಾಡುವ ಕೆಲಸನೂ ಆಗತ್ತೆ. ಇದೆಲ್ಲವೂ ಮ್ಯಾಜಿಸ್ಟ್ರೇಟ್, AC ಅಥವಾ ತಹಶೀಲ್ದಾರ್ ಸಮ್ಮುಖದಲ್ಲೇ ನಡೆಸಬೇಕು. FSL ಸಿಬ್ಬಂದಿ, ಸೋಕೋ ಟೀಮ್, ವೈದ್ಯರ ತಂಡವು SIT ಜೊತೆಗೆ ಇರಬೇಕು ಅನ್ನೋದು ಇಲ್ಲಿ ಗಮನಿಸಬೇಕಾದ ಅಂಶಗಳು. ಧರ್ಮಸ್ಥಳ ಶವಹೂತ ಪ್ರಕರಣ SITಗೆ ಹಸ್ತಾಂತರದ ಬೆನ್ನಲ್ಲೇ ತನಿಖಾಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಧರ್ಮಸ್ಥಳ ಸುತ್ತ ಶವಹೂತ ಪ್ರಕರಣದಲ್ಲಿ SITಗೆ ದಾಖಲೆಯ ಸಂಗ್ರಹ ಸವಾಲಾಗಿದೆ. ಆದರೂ ಅನಾಮಿಕ ದೂರುದಾರನ ಹೇಳಿಕೆ ಮೇಲೆ ದಾಖಲೆ ಸಂಗ್ರಹವನ್ನು ಶುರು ಮಾಡಿದೆ. ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ದೂರುಗಳು, ಅದಕ್ಕೆ ಪೊಲೀಸರು ಮಾಡಿರುವ ಕೇಸುಗಳು, ಮರಣೋತ್ತರ ಪರೀಕ್ಷಾ ವರದಿಗಳ ಸಂಗ್ರಹಿಸುವ ಕೆಲಸ ನಡೆಯುತ್ತಿದೆ. ಸ್ಥಳೀಯ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ದಾಖಲೆಗಳು, ಅರಣ್ಯ ಇಲಾಖೆ ಭೂಮಿ ದಾಖಲೆಗಳ ಪರಿಶೀಲನೆಗೆ ದೂರುದಾರ ಕೆಲಸ ಮಾಡ್ತಿದ್ದೆ ಅಂತ ಹೇಳಿದ್ದ ಪ್ರಖ್ಯಾತ ಜಾಗಗಳಲ್ಲೂ ದಾಖಲೆಗಳ ಸಂಗ್ರಹಕ್ಕೆ ಪ್ರತ್ಯೇಕ ಟೀಮ್ ರಚಿಸಲಾಗಿದೆ. ಒಟ್ಟಾರೆ ಪ್ರಕರಣ ಮತ್ತಷ್ಟು ಕುತೂಹಲ ಮೂಡಿಸಿದ್ದು ಇದೀಗ ಪ್ರಾಥಮಿಕ ತನಿಖೆ ಮೂಲಕ ರಹಸ್ಯ ಭೇದಿಸಲು ಇಳಿದಿರೋ SIT ಟೀಮ್ನ ತನಿಖೆ ಎಲ್ಲಿ ಮುಟ್ಟುತ್ತೋ ಕಾದು ನೋಡಬೇಕಿದೆ. ಕ್ಯಾಮ್ರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ರೈತರ ಗೊಬ್ಬರದ ಪರದಾಟಕ್ಕೆ ಇನ್ನೂ ಕೂಡ ಪರಿಹಾರ ಸಿಗ್ತಾ ಇಲ್ಲ. ದಿನವಿಡೀ ಮಳೆ ಗಾಳಿ ಅನ್ನದೇ ಕ್ಯೂನಲ್ಲಿ ನಿಂತರೂ ಒಂದು ಚೀಲ ಗೊಬ್ಬರ ಪಡ್ಕೊಳ್ಳೋದಕ್ಕೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಬಗ್ಗೆ ಕೃಷಿ ಸಚಿವರನ್ನ ಕೇಳಿದರೆ ಕೇಂದ್ರದಿಂದ ಬರಬೇಕಾದಷ್ಟು ಪ್ರಮಾಣದಲ್ಲಿ ಗೊಬ್ಬರ ಬಂದಿಲ್ಲ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇದರ ನಡುವೆ ರಾಜ್ಯ ಸರ್ಕಾರದ ವೈಫಲ್ಯ ಅಂತೇಳಿ ಪ್ರತಿಪಕ್ಷದವರು ಆರೋಪವನ್ನು ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸರ್ಕಾರ ಏನೇ ಮಾಡಬೇಕು, ನಮಗೆ ಯೂರಿಯಾ ಗೊಬ್ಬರ ಪೂರೈಸಬೇಕು ಅಂತೇಳಿ ಅವ್ರು ಕಳಕಳಿ ಮನವಿ ಮಾಡ್ಕೋತೇವೆ. 2 ತಿಂಗಳೈತೆ ಅಂತ ಕೇಳ್ಕೊತ್ನಿ ಹೊಂಟಿದೆವು ಬರ್ತದೆ ಅಂತ ಎಲ್ಲ ಕೇಂದ್ರದ ಮಂತ್ರಿಗಳು ಎಲ್ಲ ಲೋಕಸಭಾ ಸದಸ್ಯರಿಗೆ ಪತ್ರ ಬರೆದಿದ್ದಾರೆ. ಕರುನಾಡಲ್ಲಿ ಶುರುವಾಗಿದೆ ಯೂರಿಯಾ ಯುದ್ಧ. ಗೊಬ್ಬರದ ಗುದ್ದಾಟ, ಗಾಳಿ ಮಳೆಯಲ್ಲೂ ಜನರ ಕ್ಯೂ. ಕರುನಾಡಿನಲ್ಲಿ ಭಾರೀ ಮಳೆಯಾಗ್ತಿದೆ. ವರ್ಣನ ಕೃಪೆಯಿಂದ ರಾಜ್ಯದ ರೈತರು ಭರ್ಜರಿ ಬಿತ್ತನೆ ಮಾಡಿದ್ದಾರೆ. ಮೊಳಕೆಯೊಡೆದು ನಿಂತಿರೋ ಬಿತ್ತನೆ ಬೀಜಗಳು ಸೊಂಪಾಗಿ ಬೆಳೆಯೋದಕ್ಕೆ ಶುರುವಾಗಿದೆ. ಇಂತಹ ಹೊತ್ತಲ್ಲಿ ಯೂರಿಯಾ ಗೊಬ್ಬರ ಬೇಕೇ ಬೇಕು. ಆದ್ರೆ ಏನ್ ಮಾಡೋದು ಹೇಳಿ? ರಾಜಕಾರಣಿಗಳ ಕೃಪಾ ಕಟಾಕ್ಷದಿಂದ 1 kg ಗೊಬ್ಬರವೂ ಸಿಕ್ತಿಲ್ಲ. ದಿನವಿಡೀ ನಿಂತು ಕಾದ್ರೂ ಗೊಬ್ಬರ ಸಿಗೋದಿರ್ಲಿ, ಕಣ್ಣಲ್ಲಿ ನೋಡೋದಕ್ಕೂ ಆಗ್ತಿಲ್ಲ. ಗಾಳಿ ಮಳೆ ಚಳಿ ಎನ್ನದೇ ಗೊಬ್ಬರದ ಅಂಗಡಿ ಮುಂದೆ ಕ್ಯೂ ನಿಲ್ತಿರೋ ರೈತರು ಸರ್ಕಾರಕ್ಕೆ ಹಿಡಿಶಾಪ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಆದರೆ ಕೃಷಿ ಸಚಿವರು ಮಾತ್ರ 3 ಜಿಲ್ಲೆಗೆ ಸೀಮಿತವಾಗಿ ಹೋಗಿದ್ದಾರೆ. ಗೊಬ್ಬರ ಕೊಡಿ ಸಾರ್ ಅಂತ ಕೇಳಿದ್ರೆ ದಿನಕ್ಕೊಂದು ಹೇಳಿಕೆ ಕೊಟ್ಕೊಂಡು ಓಡಾಡ್ತಿದ್ದಾರೆ. ಅನ್ನದಾತರಿಗೆ ಒಂದಲ್ಲ ಒಂದು ಸಂಕಷ್ಟ ತಪ್ಪಿದ್ದಲ್ಲ ಬಿಡಿ. ಕೆಲವೊಮ್ಮೆ ಅತಿವೃಷ್ಟಿಯಾದ್ರೆ, ಇನ್ನು ಕೆಲವೊಮ್ಮೆ ಅನಾವೃಷ್ಟಿ ಬೆಂಬಿಡದೆ ಕಾಡುತ್ತೆ. ಎಲ್ಲವೂ ಸರಿ ಇದೆ ಅಂದ್ಕೊಂಡ್ರೆ ಸರ್ಕಾರ ಕೈ ಕೊಡುತ್ತೆ. ಈ ಬಾರಿ ಆಗ್ತಿರೋದು ಇದೇನೇ. ಕರ್ನಾಟಕದ ಊರೂರಲ್ಲೂ ಈಗ ಯೂರಿಯಾ ಗೊಬ್ಬರದ ಗುದ್ದಾಟ ಶುರುವಾಗಿದೆ. ಗದಗ ಜಿಲ್ಲೆಯ ನರಗುಂದ ಪಟ್ಟಣದಲ್ಲಿ ಗೊಬ್ಬರಕ್ಕಾಗಿ ಜನ ಪರದಾಟ ನಡೆಸುತ್ತಿದ್ದು ಮಳೆಯನ್ನು ಲೆಕ್ಕಿಸದೆ ಕ್ಯೂ ನಿಂತಿದ್ದಾರೆ.
ಬೀದರ್ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರ ಗೋಳು ಕೇಳೋರಿಲ್ಲದಂತಾಗಿದೆ. ಅಣದೂರು ಗ್ರಾಮದಲ್ಲಿ ಕಬ್ಬು ಬೆಳೆಗೆ ಯೂರಿಯಾ ಗೊಬ್ಬರ ಹಾಕದ ಕಾರಣ ಕಬ್ಬಿನ ಬೆಳೆಯೆಲ್ಲ ಹಳದಿ ಬಣ್ಣಕ್ಕೆ ತಿರುಗಿದೆ. ಗೊಬ್ಬರ ಖರೀದಿಸೋಣ ಅಂತ ಹೋದ್ರೆ ಸ್ಟಾಕ್ ಇಲ್ಲ ಅಂತ ಹೇಳ್ತಿದ್ದಾರೆ. ನ್ಯಾನೋ ಯೂರಿಯಾ ಖರೀದಿಸೋಣ ಅಂದ್ರೆ ಅಷ್ಟೊಂದು ಹಣ ಹೊಂದಿಸೋದಕ್ಕಾಗ್ತಿಲ್ಲ. ಹೀಗಾಗಿ ದಿಕ್ಕು ಕಾಣದಂತಾದ ರೈತರು ಕಣ್ಣೀರಿಡ್ತಿದ್ದಾರೆ. ಯೂರಿಯಾ ಗೊಬ್ಬರ ಕೊಡಲ್ಲ ಹೊಂಟಾರ. ಈಗ ಯೂರಿಯಾ ಗೊಬ್ಬರ ಇಲ್ದೇನೆ ನಾವು ಅದು ನ್ಯಾನೋ ಯೂರಿಯಾ ಹೊಡಿ ಅಂತಾರೆ. ಇದಕ್ಕೆ ನ್ಯಾನೋ ಯೂರಿಯಾ ಹೊಡ್ಲಿಕ್ಕೆ ಹೆಂಗ್ ಬರ್ತದೆ ಸರ್? ಅದು ಒಂದು ಯೂರಿಯಾ ಅಂದ್ರೆ ಮನುಷ್ಯಾಗ ಒಂದು ಟಾಣಿಗೆ ತಗೊಂಡಕ್ಲೆ ಆ ತರ ಇದೆ. ಹೊಲ ಹೊಡೆದಿಂದು ಅದು ಅದನ್ನ ಲಾಗೋಡಿ ಸಹಿತ ಬಿ ಅಂದ ಬರಂಗಿಲ್ಲ ಅಂತೇಳಿ ಆ ಪರಿಸ್ಥಿತಿ ಅದ ನೋಡಿ. ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಪಡ್ತಿರೋ ಕಷ್ಟ ಅಷ್ಟಿಷ್ಟಲ್ಲ. ಕೈಗೆ ಬಂದ ಬೆಳೆ ಎಲ್ಲಿ ಬಾಯಿಗೆ ಬಾರ್ದಂತಾಗುತ್ತೋ ಅಂತ ಪರದಾಟ ನಡೆಸುತ್ತಿದ್ದಾರೆ. ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ರೈತ ಸಂಪರ್ಕ ಕೇಂದ್ರದ ಮುಂದೆ ನೂರಾರು ಅನ್ನದಾತರು ಸಾಲುಗಟ್ಟಿ ನಿಂತಿದ್ರು. ಮೆಕ್ಕೆಜೋಳಕ್ಕೆ ಶೀತದ ಬಾಧೆ ಶುರುವಾಗಿರೋದ್ರಿಂದ ಯೂರಿಯಾ ಗೊಬ್ಬರಕ್ಕೆ ಬೇಡಿಕೆ ಹೆಚ್ಚಾಗಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲೂ ಯೂರಿಯಾ ಖರೀದಿಗೆ ಅರ್ಧ ಕಿಲೋಮೀಟರ್ವರೆಗೂ ರೈತರು ಕ್ಯೂ ನಿಂತಿದ್ರು. ಸೋನೆ ಮಳೆ ಲೆಕ್ಕಿಸದೆ ಯೂರಿಯಾಗಾಗಿ ಪರದಾಡಿದ್ರು. ಒಬ್ಬರಿಗೆ 2 ಪ್ಯಾಕೆಟ್ ಯೂರಿಯಾ ವಿತರಣೆಗೆ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ರಿಂದ ರೈತರು ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಬಂದು ಚಿತ್ರದುರ್ಗ ಸರ್ಕಾರಿ ಸೊಸೈಟಿ ಮುಂಭಾಗ ಕಾಯ್ತಾ ಇದ್ರು. ಆದ್ರೆ ಯೂರಿಯಾ ಜೊತೆ ನ್ಯಾನೋ ಯೂರಿಯಾನು ಕೊಟ್ಟಿದ್ರಿಂದ ರೈತರು ಸಿಟ್ಟಿಗೆದ್ದು ಗಲಾಟೆನೂ ಮಾಡಿದ್ರು. ಗೊಬ್ಬರ ಕೊಡ್ತಿಲ್ಲ, ಹಾರಿಕೆ ಉತ್ತರ ಬಿಡ್ತಿಲ್ಲ. ರಾಜ್ಯದ ಕೆಲವೊಂದು ಜಿಲ್ಲೆಗಳಲ್ಲಿ ಬಿಟ್ರೆ ಬೇರೆಲ್ಲೂ ಯೂರಿಯಾ ಗೊಬ್ಬರ ಸಿಗ್ತಿಲ್ಲ. ಒಂದೊಂದು ಚೀಲ ಗೊಬ್ಬರಕ್ಕೂ ರೈತರು ಪರದಾಡ್ತಿದ್ದಾರೆ. ಆದರೆ ಕೃಷಿ ಸಚಿವರು ಮಾತ್ರ ದಿನಕ್ಕೊಂದು ಹೇಳಿಕೆ ಕೊಟ್ಕೊಂಡು ಓಡಾಡ್ತಿದ್ದಾರೆ. ಕೃಷಿ ಸಚಿವ ಚಲುವರಾಯಸ್ವಾಮಿ ಕಳೆದ 3 ತಿಂಗಳಿನಿಂದ ಮಂಡ್ಯ, ಮೈಸೂರು, ಬೆಂಗಳೂರು ಬಿಟ್ರೆ ಬೇರೆ ಜಿಲ್ಲೆಗಳಿಗೆ ಕಾಲಿಟ್ಟಿಲ್ಲ. ರೈತರ ಪರಿಸ್ಥಿತಿ ಏನಾಗಿದೆ ಅಂತಾನೂ ಕಣ್ಣೆತ್ತಿ ನೋಡ್ತಿಲ್ಲ. ಗೊಬ್ಬರ ಗುದ್ದಾಟ ಜೋರಾಗ್ತಿದ್ದಂತೆ ದಿನಕ್ಕೊಂದು ಹಾರಿಕೆ ಉತ್ತರವನ್ನ ಕೊಡ್ತಿದ್ದಾರೆ. ಈ ಬಾರಿ ಅವಧಿಗೂ ಮುನ್ನ ಮುಂಗಾರು ಪ್ರವೇಶ ಆಗಿದೆ. ಕುಮಾರಸ್ವಾಮಿ ಹಾಗೂ ಪ್ರಹ್ಲಾದ್ ಜೋಶಿ ಸೇರಿದಂತೆ ಎಲ್ಲಾ ಸಂಸದರಿಗೂ ಪತ್ರವನ್ನ ಬರೆದಿದ್ದೀನಿ. ಅವರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಲಿ ಅಂತ ಕೇಂದ್ರದತ್ತ ಬೊಟ್ಟು ಮಾಡಿದ್ದಾರೆ. ಆದ್ರೆ ಅದು ನಿಮ್ಮ ವೈಫಲ್ಯ, ಕೇಂದ್ರ ಸರ್ಕಾರದ್ದಲ್ಲ ಅನ್ನೋದು ಬಿಜೆಪಿಯವರ ವಾದ. 6,82,000 ಈ ಜುಲೈ ಎಂಡರೊಳಗಡೆ ಕೇಂದ್ರ ಸರ್ಕಾರದಿಂದ ನಮಗೆ ಬರಬೇಕಾಗಿತ್ತು ಯೂರಿಯಾ. ನಮಗೆ ಬಂದಿರತಕ್ಕಂಥದ್ದು 5,20,000. ಅದರ ಬಾಬ್ತು 5,27,000 ಮೆಟ್ರಿಕ್ ಟನ್ನು ಸಪ್ಲೈ ಕಡಿಮೆ ಬಂದಿದೆ ನಮಗೆ ಅಂತ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಲೆಟ್ರ್ ಬರೆದಿದ್ವಿ. ನಾವು ಕಾಮೆಂಟ್ ಮಾಡಿಲ್ಲ, ಕೇಂದ್ರ ಸರ್ಕಾರನ ದೂರಿಲ್ಲ. ಎಲ್ಲ ಕೇಂದ್ರದ ಮಂತ್ರಿಗಳು, ಎಲ್ಲ ಲೋಕಸಭಾ ಸದಸ್ಯರಿಗೆ ಪತ್ರ ಬರೆದಿದ್ದೀನಿ. ಇವತ್ತು ಶಾರ್ಟೇಜ್ ಇದೆ, ಕೇಂದ್ರ ಸರ್ಕಾರದಿಂದ ನಮಗೆ ಸಹಕಾರ ನೀಡ್ತಾ ಇಲ್ಲ ಅಂದರೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥ ಕೆಲಸ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ನಮ್ಮ ನಿರೀಕ್ಷೆ ಇದ್ದದ್ದು 6,31,000 ಮೆಟ್ರಿಕ್ ಟನ್. ಅಂದರೆ ನಮ್ಮ ರಾಜ್ಯ ಸರ್ಕಾರದ ಅಪೇಕ್ಷೆಯನ್ನು ಮೀರಿ ಇವತ್ತು 8,73,000 ಮೆಟ್ರಿಕ್ ಟನ್ ಅಷ್ಟು ರಸಗೊಬ್ಬರ ಬಂದಿದೆ. ಒಟ್ನಲ್ಲಿ ಕರುನಾಡಲ್ಲಿ ಎದ್ದಿರೋ ಯೂರಿಯಾ ಗೊಬ್ಬರದ ಸಮಸ್ಯೆಯಿಂದ ಅನ್ನದಾತರು ಪರದಾಡುವಂತಾಗಿದೆ. ಈ ಬಗ್ಗೆ ಸರ್ಕಾರ ಆದಷ್ಟು ಬೇಗ ಗಮನ ಹರಿಸಿ ರೈತರ ಸಮಸ್ಯೆಗೆ ಪರಿಹಾರ ಒದಗಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ ಅವರು ಹೋಲಿಕೆ ಮಾಡಿದರು. ನಾಲ್ವಡಿ ಕೃಷ್ಣರಾಜ ಮಹಾರಾಜರಿಗಿಂತ ಮೈಸೂರಿಗೆ ಜಾಸ್ತಿ ಅನುದಾನ ಕೊಟ್ಟಿರುವಂಥದ್ದು ಸಿದ್ದರಾಮಯ್ಯನವರು ಅನ್ನುವಂತಹ ಮಾತುಗಳನ್ನು ಕೂಡ ಕೇಳಿದರು. ಯತೀಂದ್ರ ಅವರ ಮಾತಿಗೆ ಮೈಸೂರು ರಾಜವಂಶಸ್ಥರು ಹಾಗೂ ಬಿಜೆಪಿಯ ಸಂಸದರಾಗಿರುವಂತಹ ಯದುವೀರ್ ಅವರು ಸಿಟ್ಟು ಹೊರಹಾಕಿದ್ದಾರೆ. ಡಾಕ್ಟರ್ ಯತೀಂದ್ರ ಮಾತು ಅಹಂಕಾರದ ಮಾತು ಅಂತ ಬಿಜೆಪಿಯ ನಾಯಕರುಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾಲ್ವಡಿ ಕೃಷ್ಣರಾಜ ಮಹಾರಾಜರು ಎಷ್ಟು ಮೈಸೂರಿಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ, ಅದಕ್ಕಿಂತ ಹೆಚ್ಚು ಅಥವಾ ಅದರಷ್ಟೇ ಅನುದಾನನ ನಮ್ಮ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೊಟ್ಟಿದೆ. ಮೈಸೂರಲ್ಲಿ ಸಾಧನಾ ಸಮಾವೇಶ ಮಾಡಿದ್ದಕ್ಕೆ ವಿಪಕ್ಷಗಳು ಕಿಡಿಕಾರ್ತಿದೆ. ಯಾಕೆ ಕಿಡಿಕಾರ್ತಿದೆ ಅಂತ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯರನ್ನ ಪ್ರಶ್ನೆ ಮಾಡಲಾಯಿತು. ಆಗ ಯತೀಂದ್ರ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಎಷ್ಟು ಮೈಸೂರನ್ನ ಡೆವಲಪ್ಮೆಂಟ್ ಮಾಡಿದ್ರು, ಅದಕ್ಕಿಂತ ಹೆಚ್ಚು ಒಡೆಯರ್ ಅವರಿಗೆ ಸಮಾನವಾಗಿ ಅನುದಾನ ಕೊಟ್ಟಿದೆ ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಯತೀಂದ್ರ ಅವರ ಮಾತಿಗೆ ಇವತ್ತು ಬಿಜೆಪಿ ನಾಯಕರೆಲ್ಲ ಮುಗಿಬಿದ್ರು. ಮನೆಯಲ್ದಿದ್ದ ಚಿನ್ನ ಅಡವಿಟ್ಟು ಕನ್ನಂಬಾಡಿ ಕಟ್ಟಿದ ಮಹಾನುಭಾವ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಕಟ್ಟಿದ ಧೀಮಂತರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಕರ್ನಾಟಕಕ್ಕೆ ವಿದ್ಯುತ್ ಶಕ್ತಿ ಕೊಡುಗೆ ಕೊಟ್ಟವರು, ಸಾಮಾಜಿಕ ನ್ಯಾಯ ತಂದವರು, ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪಿಸಿದವರು,
ಬೆಂಗಳೂರು ಸೇರಿ ಹಳೆ ಮೈಸೂರು ಭಾಗದ ಜನ ಇವತ್ತು ಕುಡಿತಿರೋ ನೀರು, ಕೃಷಿಗೆ ಬಳಸ್ತಿರೋ ನೀರನ್ನ ಕೊಟ್ಟವರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಅವರೆಲ್ಲಿ ಸಿದ್ದರಾಮಯ್ಯ ಗೆಲ್ದಿ ಅಂತ ಆಕ್ರೋಶ ಹೊರಹಾಕಿದ್ರು. ಇವತ್ತು ಮೈಸೂರಿಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾಗಂತ ಕೊಟ್ಟಂಥ ಅನುದಾನಗಳು ಬಿಟ್ಟರೆ ಬೇರೆ ಇನ್ಯಾವ ಅನುದಾನಗಳು ಕೂಡ ಬಂದಿಲ್ಲ. ಸೊ ನಾಲ್ವಡಿ ಕೃಷ್ಣರಾಜ ಮಹಾರಾಜರು ಎಷ್ಟು ಮೈಸೂರಿಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ, ಅದಕ್ಕಿಂತ ಹೆಚ್ಚು ಅಥವಾ ಅದರಷ್ಟೇ ಅನುದಾನನ ನಮ್ಮ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೊಟ್ಟಿದೆ. ಯಾವುದೇ ಒಬ್ರು ನಾಯಕರು ತಮ್ಗೆ ಅಧಿಕಾರ ಸಿಕ್ಕಿದ್ರೆ ಅದು ಜನರಿಗೋಸ್ಕರ ಕೆಲಸ ಮಾಡೋದಕ್ಕೆ ಅಧಿಕಾರ ಬಂದಿರೋದು. ಅದು ಒಂದು ಪಂಡ್ಯಾಟ ಅಲ್ಲ, ಅದು ಒಂದು ಪಂಡ್ಯಾವಳಿ ಅಲ್ಲ. ಅದು ಇಂಥ ನಾಯಕರು ನಾನು ಬೇರೆಯವ್ರಿಗಿಂತ ಇವ್ರಿಗಿಂತ ಅವ್ರಿಗಿಂತ ಜಾಸ್ತಿ ಮಾಡಿದ್ದೀನಿ ಅಂತ ಹೋಲಿಕೆ ಮಾಡೋ ಅವಶ್ಯಕತೆ ಇಲ್ಲ. ಮುಖ್ಯಮಂತ್ರಿ ಅವ್ರು ಇರ್ಬೋದು, ಈಗ ಡಾಕ್ಟರ್ ಯತೀಂದ್ರ ಅವ್ರು ಇರ್ಬೋದು. ಅವ್ರ ತಂದೆ ಸಿದ್ದರಾಮಯ್ಯನವರು ನಾನು ದೇವರಾಜರ್ಸ್ಗಿಂತ ದೊಡ್ಡವನು, ನಾನು ಈಗ ಮಗ ನಾವು ಮಹಾರಾಜರಿಗಿಂತ ದೊಡ್ಡವರು. ಹಾಗಾಗಿ ಒಂಥರ ವಂಶವಾಹಿನಿಯಲ್ಲಿ ಹರ್ಕೊಂಬಂದ್ಬಿಟ್ಟಿದೆ ದುರಂಕಾರ. ಸಿದ್ದರಾಮಯ್ಯನವರ ಕುಟುಂಬ ವಂಶವಾಹಿನಿಯಲ್ಲಿ ದುರಂಕಾರ ಬಂದ್ಬಿಟ್ಟಿದೆ. ಸಿದ್ದರಾಮಯ್ಯನವರು ಮೂಡಾ ಸೈಟ್ ಅಲ್ಲಿ 14 ಸೈಟ್ ನನಗೆ ಬೇಕು ಅಂತ ತಗೊಂಡವ್ರನ್ನ ಒಡೆಯರ ಕುಟುಂಬಕ್ಕೆ ಅವಮಾನ ಮಾಡಿದ್ದಾರೆ. ಮಹಾರಾಜರ ಕುಟುಂಬಕ್ಕೆ ಯಾರು ಈ ನಾಡಿಗೆ ಕಾಣಿಕೆಯನ್ನ ಕೊಟ್ಟರು, ಈ ನಾಡಿಯನ್ನ ಸಮೃದ್ಧಿ ಮಾಡಿದ್ರು, ಕೂಡಲೇ ಅವರು ಇದ್ರ ಬಗ್ಗೆ ಕ್ಷಮಾಪಣೆ ಕೇಳಬೇಕು. ಆ ಕುಟುಂಬದ ಜೊತೆ ಹೋಲಿಕೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಾಲ್ವಡಿ ಕೃಷ್ಣರಾಯ ತನಕ ಹೋಗ್ತಾರಲ್ಲ, ಯೋಗ್ಯತೆ ಇದೆ, ಅವ್ರ ಹೆಸರು ಹೇಳಕ್ಕಾರ ಯೋಗ್ಯತೆ ಇದೆಯಾ? ಅಷ್ಟೇ ಅನೇಕ ಡ್ಯಾಮ್ಗಳು ಕಟ್ಟಿದ್ರು ಅವರು, ಅನೇಕ ಆಧುನಿಕ ಭಗೀರಥ ಅವರು. ಅಂಥವ್ರ ಬಗ್ಗೆ ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ತಿದ್ದಲ್ಲ, ಒಂದಿಷ್ಟು ದಿನ ದೇವರಾಜರಸ್ ಕಂಪೇರ್ ಮಾಡ್ಕೊಂಡ್ರು. ಇವತ್ತು ಯತೀಂದ್ರ ಅವರ ಬಾಯಿಂದ ಆ ಮಾತುಗಳು ಬಂದಿದೆ ಅಂತಂದರೆ ಅದು ಅವರ ಮಾತುಗಳು ಮಾತ್ರ ಅಲ್ಲ, ಅವರ ಅಪ್ಪನ ಅಂತರಾಳದ ಎದೆಯಾಳದ ಭಾವನೆಯೂ ಕೂಡ ಅದೇ ಆಗಿದೆ ಅನ್ನೋದು ಬಹಳ ಸ್ಪಷ್ಟವಾಗುತ್ತೆ. ಕೃಷ್ಣರಾಜ ಒಡೆಯರ್ಗಿಂತ ದೊಡ್ಡ ಕೊಡುಗೆ ಕೊಟ್ಟಿರೋರಾಗಿದ್ದಾರೆ. ಇನ್ನು ಸ್ವಲ್ಪ ದಿನ ಹಿಂಗೆ ಹೋಯಿತು ಅಂತಂದರೆ, ಎಲ್ಲರೂ 10 ವರ್ಷ ಮುಖ್ಯಮಂತ್ರಿ ಆಗಿ ಏನಾದ್ರು ಕಂಪ್ಲೀಟ್ ಆಯಿತು ಅಂತಂದರೆ, ದೇವರಾಜ ಅರಸು ನಾಲ್ವಡಿ ಮಾತ್ರ ಅಲ್ಲ, ನಾಡದೇವತೆ ಚಾಮುಂಡೇಶ್ವರಿಗಿಂತ ತಾನೇ ದೊಡ್ಡವನು ಅಂತ ಹೇಳ್ಕೊಬಿಡ್ತಾರೆ. ಅದು ಮೊದಲನೇ ಅವತಾರ CITB ಮಾಡಿರು. ನಿಮ್ಮಮ್ಮ ನಿಮ್ಮಪ್ಪ ಇಬ್ಬರು ಸೇರಿಬಿಟ್ಟು ಅಲ್ಲಿ 14 ಸೈಟ್ ಹೊಡೆದ್ರು. ಇದೇನೇ ನಿಮ್ಮ ಕೊಡುಗೆ ಮೈಸೂರಿಗೆ? ಅಲ್ಲಿ ಅಪ್ಪ ನಾನು ಕೊಡಿಸಿರೋ ಲಿಸ್ಟನ್ನು ಟ್ರಾನ್ಸ್ಫರ್ ಮಾಡು ಅಂತ ಹೇಳ್ತಿರಲ್ಲ, ಇದೆಷ್ಟೇ ನಿಮ್ಮ ಸಾಧನೆ. ಯತೀಂದ್ರ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರನ್ನ ನಾಲ್ವಡಿ ಕೃಷ್ಣರಾಜರಿಗಿಂತಲೂ ಹೆಚ್ಚು ಅನುದಾನ ಕೊಟ್ಟಿದ್ದಾರೆ ಅಂದಿದ್ದಕ್ಕೆ ಹಳೆ ಮೈಸೂರು ಭಾಗದ ಜನನು ಸಿಟ್ಟಾಗಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲೂ ಯತೀಂದ್ರ ಅವರ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಯತೀಂದ್ರ ಅವರ ಮಾತಿಗೆ ಏನಂತೀರಾ ಅಂತ ಸಿಎಂ ಸಿದ್ದರಾಮಯ್ಯರನ್ನ ಕೇಳಿದ್ರೆ ಅವರು ಯತೀಂದ್ರನ ವಿಷಯ ಗೊತ್ತಿಲ್ಲ, ಆದ್ರೆ ಬಿಜೆಪಿಗಿಂತ ಜಾಸ್ತಿ ಅನುದಾನ ಕೊಟ್ಟಿದ್ದೀವಿ ಅಂದ್ರು. ಯತೀಂದ್ರ ಅವರು ತಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರಂತೆ ಕೆಲಸ ಮಾಡಿದ್ದಾರೆ ಅನ್ನೋ ಒಂದು ಪ್ರಶ್ನೆ. ಬಿಜೆಪಿಗಿನ್ನ ಜಾಸ್ತಿ ಮಾಡಿದ್ದೀವಿ ನಾವು. ಬಿಜೆಪಿ ಅವರು ಏನು ಮಾಡಿಲ್ಲ, ನಾವು ಮಾಡಿದ್ದೀವಿ. ಯಾರು ಏನೇ ಹೇಳಲಿ, ರಾಜಕೀಯ ಏನಾದರೂ ಇರಲಿ, ಆದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಸಿದ್ದರಾಮಯ್ಯರನ್ನ ಯತೀಂದ್ರ ಹೋಲಿಕೆ ಮಾಡಿದ್ದು ಎಷ್ಟು ಸರಿ ಅನ್ನೋದು ಸಾರ್ವಜನಿಕರ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹಾಸನದ ಅರಸೀಕೆರೆಯಲ್ಲಿ ಕಾಂಗ್ರೆಸ್ ಇವತ್ತು ಬೃಹತ್ ಸಾಧನಾ ಸಮಾವೇಶವನ್ನು ಮಾಡಿತು. ಈ ಸಮಾವೇಶದ ಸಂದರ್ಭದಲ್ಲಿ ಶಿವಲಿಂಗೇಗೌಡರನ್ನ ಮಂತ್ರಿ ಮಾಡಿ ಅಂತೇಳಿ ಅವರ ಬೆಂಬಲಿಗರು ಒಬ್ಬರಾದ ಮೇಲೊಬ್ಬರು CM DCM ಇವರೆಲ್ಲ ಮಾತನಾಡ್ತಾ ಇರುವ ಸಂದರ್ಭದಲ್ಲೂ ಕೂಡ ಗಲಾಟೆಯನ್ನು ಮಾಡಿದರು, ಘೋಷಣೆಗಳನ್ನು ಕೂಗ್ತಾ ಇದ್ರು, ಒಂದು ರೀತಿಯಲ್ಲಿ ಅಕ್ಷರಶಃ ಅಡ್ಡಿಪಡಿಸಿದರು. ಇದು CM ಹಾಗೂ DK ಶಿವಕುಮಾರ್ ಅವರ ಸಿಟ್ಟಿಗೂ ಕೂಡ ಕಾರಣ ಆಯಿತು, ಅಸಮಾಧಾನಕ್ಕೂ ಕೂಡ ಕಾರಣ ಆಯಿತು. ಹೇಗಿತ್ತು ಅರಸೀಕೆರೆಯ ಸಮಾವೇಶ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಹಾಸನದ ಜಿಲ್ಲೆಯ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಅವರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸಮಾವೇಶ ನಡೆಯಿತು. 750 ಕೋಟಿಗೂ ಅಧಿಕ ಮೊತ್ತದ ಹಲವು ಅಭಿವೃದ್ಧಿ ಕಾರ್ಯಗಳಿಗೆ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ನೆರವೇರಿಸಿದ್ರು. ಹಾಸನದಲ್ಲಿ ಯಾವತ್ತೇ ಕಾಂಗ್ರೆಸ್ ಸಮಾವೇಶ ನಡೆದರೂ ಮಾಜಿ ಪ್ರಧಾನಿ HD ದೇವೇಗೌಡ, ಕೇಂದ್ರ ಸಚಿವ HD ಕುಮಾರಸ್ವಾಮಿ, HD ರೇವಣ್ಣ ಕುಟುಂಬದ ಮೇಲೆ ಕಾಂಗ್ರೆಸ್ ನಾಯಕರು ವಾಗ್ದಾಳಿ ಮಾಡ್ತಿದ್ರು. ಆದ್ರಿವತ್ತು JDSನ ಯಾರ ಬಗ್ಗೆಯೂ ಕೈ ನಾಯಕರು ಮಾತಾಡಲಿಲ್ಲ. ಮಾತಾಡೋಕೆ ಅರಸೀಕೆರೆ ಜನಾನೂ ಬಿಡ್ಲಿಲ್ಲ. ಯಾಕಂದ್ರೆ ಯಾವ ನಾಯಕರು ಭಾಷಣ ಮಾಡೋಕೆ ಬಂದ್ರೂ ಶಿವಲಿಂಗೇಗೌಡರನ್ನ ಮಂತ್ರಿ ಮಾಡಬೇಕು ಅಂತಾನೆ ಕೂಗು ಹಾಕ್ತಿದ್ರು. ಸಮಾವೇಶದಲ್ಲಿ ಮೊದಲು ಭಾಷಣ ಮಾಡಿದ ವಸತಿ ಸಚಿವ ಜಮೀರ್ ಅಹಮದ್ ಮೊದಲು ಶಿವಲಿಂಗೇಗೌಡರನ್ನ ಮಂತ್ರಿ ಮಾಡಬೇಕು ಅಂತ ಧ್ವನಿ ಎತ್ತಿದ್ರು.
ನಮ್ಮ ಹೈಕಮಾಂಡ್ ಪಕ್ಷ ಮತ್ತು DCM ಮತ್ತು ಮುಖ್ಯಮಂತ್ರಿಗಳು ತಮ್ಮನ್ನ ಮಂತ್ರಿ ಮಾಡಬೇಕಂತ ಇರೋದು ಅವ್ರ ವ್ಯಾಪ್ತಿಯಲ್ಲಿ, ಹೈಕಮಾಂಡ್ ವ್ಯಾಪ್ತಿಯಲ್ಲಿ ಇರೋದು. ನಾನು ಭಾವಿಸ್ತಾ ಇದ್ದೀನಿ, ಜನ ಭಾವಿಸ್ತಾ ಇದ್ದಾರೆ ಈ ಜಿಲ್ಲೆಯಲ್ಲಿ ತಾವು ಮಂತ್ರಿ ಆಗಬೇಕಂತ. ಮನೆ ಉಪಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ನಾನು ಕೈ ಜೋಡಿಸಿ ಕೇಳ್ಕೊಳ್ತೀನಿ, ಆದಷ್ಟು ಬೇಗ ಮನೆ ಶಿವಲಿಂಗೇಗೌಡರಿಗೆ ಮಂತ್ರಿ ಮಾಡಿ ಅಂತ ಕೇಳ್ಕೊಂಡು ನನಗೆ ತಗೊಂಡು. ಆಮೇಲೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಭಾಷಣ ಕೇಳಿದ್ರು. DK ಶಿವಕುಮಾರ್ ಭಾಷಣದ ಮಧ್ಯೆನೇ ಎದ್ದು ಮಂತ್ರಿ ಮಾಡ್ತೀವಿ ಅಂತ ಘೋಷಿಸಿ ಅಂತ ವೇದಿಕೆ ಕೆಳಗೆ ಕೂತಿದ್ದವರು ಕೂಗಾಡಿದ್ರು. ಆಗ DK ಶಿವಕುಮಾರ್ ರೇಗಾಡಿದ್ರು. ಸುಮ್ಮನಿರಿ ಅಂದ್ರು. ಇರದಿದ್ದಾಗ ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ಸುಮ್ಮನಿರಿಸಿದ್ರು. ಎಲ್ಲರೂ ಕೂಡ ಶುಭವನ್ನ ಹಾರೈಸಿ ಮುಂದಿನ ದಿನಗಳು ಯಾವೆಲ್ಲ ಮಾಡ್ತೀವಿ. ಸುಮ್ಮನೆ ಸ್ವಲ್ಪ ಇಷ್ಟು ಯಾವನಾರು ಮಾತಾಡಿದ್ದೇನ ಕೂತ್ಕೊಂಡು ಸುಮ್ಮನೆ ಆಯ್ತು ಆಯ್ತು ಆಯ್ತು. ಅವೆಲ್ಲ ಅಂಗಡಿಯಲ್ಲಿ ಸಿಗುದಿಲ್ಲ, ಸುಮ್ಮನೆ ಕೂತ್ಕೊಳ್ಳಿ ನೀವು. ಹಂಗಾರೆ ನಿಮ್ಗೆ ಯಾವ್ದು ಅಭಿವೃದ್ಧಿ ಕೆಲಸ ಬೇಡ ಬಿಡಿ ನಿಮ್ಗೆಲ್ಲ. ಆಯ್ತು. DK ಶಿವಕುಮಾರ್ ಮಾತು ಮುಗಿದ್ಮೇಲೆ ಸಿದ್ದರಾಮಯ್ಯನವರು ಬಂದ್ರು. ಅವರ ಭಾಷಣದ ಮಧ್ಯೆನೇ ಶಿವಲಿಂಗೇಗೌಡ್ರ ಬೆಂಬಲಿಗರು ಕೂಗಾಡಿದ್ರು. ಆಗ CM ಶಿವಲಿಂಗೇಗೌಡ್ರಿಗೆ ರಾಜಕೀಯ ಭವಿಷ್ಯ ಇದೆ, ಸುಮ್ನಿರಿ ಅಂದ್ರು. ಆದ್ರೂ ಸುಮ್ಮನಾಗ್ಲಿಲ್ಲ. ಕೊನೆಗೆ CM ಅರ್ಧಕ್ಕೆ ಭಾಷಣ ನಿಲ್ಲಿಸಿದ್ರು. ಶಿವಲಿಂಗೇಗೌಡರಿಗೆ ರಾಜಕೀಯ ಭವಿಷ್ಯ ಇದೆ. ಕೂತ್ಕೊಳ್ರಿ ಕೂತ್ಕೊಳ್ರಿ ಕೂತ್ಕೊಳ್ರಿ. ರಾಜಕೀಯ ಭವಿಷ್ಯ ಇದೆ ಮುಂದಿನ ದಿನಗಳಲ್ಲಿ. ಕೂತ್ಕೊಳ್ರಿ. ಕೊನೆಗೆ ಶಿವಲಿಂಗೇಗೌಡರು ಎಲ್ಲರನ್ನೂ ಸುಮ್ಮನಿರಿಸಿದ ಮೇಲೆ CM ಭಾಷಣ ಪೂರ್ತಿಗೊಳಿಸಿದ್ರು. ಒಟ್ನಲ್ಲಿ ಅರಸೀಕೆರೆ ಕಾಂಗ್ರೆಸ್ ಸಮಾವೇಶ ಸಾಧನ ಸಮಾವೇಶ ಆಗಿದ್ದಕ್ಕಿಂತ ಶಿವಲಿಂಗೇಗೌಡರ ಸಮಾವೇಶ ಆಗಿದ್ದಂತೂ ಸುಳ್ಳಲ್ಲ. ಕೃಷ್ಣಮೂರ್ತಿ, News 18 ಹಾಸನ.